ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಪವರ್ ಶೇರಿಂಗ್ ಸಂಕಟಕ್ಕೆ ಇನ್ನೂ ಒಂದು ಇತ್ಯರ್ಥ ಬಿದ್ದಿಲ್ಲ. ಎಲ್ಲವನ್ನೂ ರಾಹುಲ್ ಸರಿ ಮಾಡ್ತಾರಂತೆ, ಅವರು ಹೇಳಿದಂತೆ ಎಲ್ಲರೂ ಕೇಳ್ತಾರಂತೆ, ಅವರ ತೀರ್ಪಿಗೆ ಕಾಯ್ತಾ ಇದ್ದಾರಂತೆ. ಹೀಗೆ ಅಂತೆ ಕಂತೆಗಳ ನಡುವೆ ಅವರೆಲ್ಲಿದ್ದಾರಂತೆ ಅಂತ ಕೇಳಿದ್ರೆ ರಾಹುಲ್ ಮತ್ತೆ ವಿದೇಶದಲ್ಲಿದ್ದಾರೆ ಅನ್ನೋದು ಸದ್ದು ಮಾಡ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹಿಂದೂಗಳು ಹೇಳೋ ಹಾಗೆ ರಾಹುಲ್ ಸಂಕಟ ಬಂದಾಗೆಲ್ಲ ವಿದೇಶಕ್ಕೆ ಹೋಗೋದು ತೀವ್ರ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಈಗ ರಾಹುಲ್ ನಡೆಯಿಂದ ಕೇವಲ ಕರ್ನಾಟಕ ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ತಾ ಇಲ್ಲ, ಎಂಟೈರ್ ಕಾಂಗ್ರೆಸ್ ಒಳಗೆ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಸೋತಾಗ್ಲೆಲ್ಲ ಇವಿಎಂ ಕಾರಣ ವೋಟ್ ಚೋರಿ ಆರೋಪ ಮಾಡ್ತಾ ಇರೋ ರಾಹುಲ್ ಹೇಳಿದ್ದನ್ನ ಹೌದೌದು ಅಂತ ತಲೆ ಆಡಿಸುವುದಕ್ಕೆ ಒಂದು ಎಕೋಸಿಸ್ಟಮ್ ಇದೆ. ಆದ್ರೆ ರಾಹುಲ್ ರನ್ನ ಭಾರತೀಯರು ತಿರಸ್ಕರಿಸುವುದು ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಆಗ್ಬೇಕು ಅಂತ ಕನಸು ಹೊತ್ತು ಅದಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ ಅನ್ನೋದನ್ನ ಸಾಬೀತು ಮಾಡ್ತಾ ಇರೋ ರಾಹುಲ್ಗೆ ಈಗ ಖುದ್ದು ತಮ್ಮ ಸಾಮರ್ಥ್ಯ ತೋರಿಸೋ ಸಂದರ್ಭ ಬಂದಿದೆ. ದೇಶದ ಹಳೆ ಪಕ್ಷಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಆಧಾರ ಸ್ತಂಭವಾಗಿರೋ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಆಂತರಿಕ ಸಮಸ್ಯೆಗಳು ಪೀಕ್ ನಲ್ಲಿವೆ. ಇಷ್ಟು ದಿನ ಬಿಹಾರ ಚುನಾವಣೆ ಹಿನ್ನಡೆ, ಆತ್ಮಾವಲೋಕನ, ನನ್ನನ್ನ ಸ್ವಲ್ಪ ಒಂಟಿಯಾಗಿ ಬಿಡಿ, ಮತ್ತೆ ನೋಡೋಣ, ಅದು ಇದು ಎಲ್ಲ ಆಯ್ತು. ಆದ್ರೆ ಇನ್ನಾದ್ರೂ ಒಂದು ಪರಿಹಾರ ಕೊಡ್ತಾರಾ ಅಂತ ನೋಡಿದ್ರೆ ರಾಹುಲ್ ಮತ್ತೆ ವಿದೇಶ ಪ್ರವಾಸದಲ್ಲಿರೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಬಗೆಹರಿಯದೇ ಇದ್ರೆ ಕರ್ನಾಟಕ ಕೂಡ ಕಾಂಗ್ರೆಸ್ ಕೈತಪ್ಪಿ ಹೋಗಿ ಇಡೀ ದೇಶಾದ್ಯಂತ ಎರಡೇ ರಾಜ್ಯಗಳು ಉಳಿದುಕೊಳ್ಳಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅಂದಹಾಗೆ ಈಗ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಯಾರು ಅನ್ನೋದಕ್ಕೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ಅದು ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ. ಹಲವು ದಶಕಗಳಿಂದ ಗಾಂಧಿ ಫ್ಯಾಮಿಲಿಗೆ ಅತ್ಯಂತ ಲಾಯಲ್ ನಾಯಕ ಅಂತ ಗುರುತಿಸಿಕೊಂಡಿರುವ, ಹಾಗೆ ಅದೇ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಅಂತ ಬಹುತೇಕರು ಒಪ್ಪಿಕೊಳ್ಳೋ ವ್ಯಕ್ತಿ. ಖರ್ಗೆ ಇಡೀ ಇಂಡಿಯಾ ಕಾಂಗ್ರೆಸ್ಗೆ ಮಾತ್ರವಲ್ಲದೆ ಕರ್ನಾಟಕ ಕಾಂಗ್ರೆಸ್ಗೂ ಹಿರಿಯ ನಾಯಕ ಆಗಿರೋದ್ರಿಂದ ಅವರ ಮಾತು ಫೈನಲ್ ಆಗ್ಬೇಕಿತ್ತು. ಅದರಲ್ಲೂ ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ, ಸಮಸ್ಯೆ ಬಗೆಹರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಅನ್ನೋದೆಲ್ಲ ಯಾವ ಲೆವೆಲ್ ನಲ್ಲಿ ಹೈಪ್ ಆಯ್ತು ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ವಿಚಾರ ಕುರಿತಂತೆ ದಿಲ್ಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಸೋನಿಯಾ ರಾಹುಲ್ ಜೊತೆಗೆ ಖರ್ಗೆ ಮಹತ್ವದ ಚರ್ಚೆ ನಡೆಸಿ ಫೈನಲ್ ಡಿಸಿಷನ್ ಹೇಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೇನೋ ಅಂತ ಯೋಚಿಸಿದ್ರೆ ಬೆಂಗಳೂರಲ್ಲಿ ಖರ್ಗೆ ಹೇಳಿದ್ದೆ ಬೇರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನೂ ಹೇಳಲ್ಲ, ನನ್ನ ಬಳಿ ಹೇಳೋದಕ್ಕೆ ಏನೂ ಇಲ್ಲ, ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ನಡೆದ ವಿದ್ಯಮಾನಗಳ ಬಗ್ಗೆ ಹೇಳೋದಕ್ಕೆ ನನ್ನ ಬಳಿ ಏನೂ ಇಲ್ಲ, ಯಾವ ವಿಚಾರದಲ್ಲೂ ಹೇಳಲು ಏನೂ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಮಾಧ್ಯಮದವರಿಗೂ ಮನವಿ ಮಾಡಿ, ನೀವಿಲ್ಲಿ ಪದೇ ಪದೇ ಬರಬೇಡಿ, ನಿಮಗೂ ಸಮಸ್ಯೆ ಆಗುತ್ತೆ, ನಾನಂತೂ ಏನೋ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಅಂದಿರೋದು ಎಲ್ಲಾ ಕಡೆ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ. ಅವರಿಗೆ ಸಿಕ್ಕಿರೋ ಪೋಸ್ಟ್ ಲೆಕ್ಕದಲ್ಲಿ ಅವರೇ ಹೈಕಮಾಂಡ್. ಆದ್ರೂ ಮೇಲೆ ಕೈ ತೋರಿಸಿ ಹೈಕಮಾಂಡ್ ಅಂತಾರೆ ಅಂದ್ರೆ ಅನುಮಾನವೇ ಇಲ್ಲದೆ ಅದನ್ನ ಸೋನಿಯಾ ಹಾಗೂ ರಾಹುಲ್ ಅಂತ ಅಂದಾಜಿಸಬಹುದು. ಆದ್ರೆ ಇವರೂ ಬಗೆಹರಿಸೋದಿಲ್ಲ, ರಾಹುಲ್ ಕೈಗೆ ಸಿಕ್ಕಿ ಬೀಳ್ತಾನೆ ಇಲ್ಲ. ಹಾಗಿದ್ರೆ ಈಗ ಎದ್ದಿರೋ ಸಮಸ್ಯೆ ಬಗೆಹರಿಸೋದು ಯಾರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಈ ವಿಷಯ ಈಗ ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಸಮಸ್ಯೆ ಎದ್ದಿರೋ ಟೈಮ್ ನಲ್ಲಿ ಪಲಾಯನಕ್ಕೆ ರಾಹುಲ್ ಮುಂದಾಗ್ತಾರೆ ಅಂದ್ರೆ ಅದ್ಯಾವ ಧೈರ್ಯದ ಮೇಲೆ ಈ ಪಕ್ಷದಲ್ಲಿ ಉಳಿದುಕೊಳ್ಳೋದು ಅನ್ನೋ ಚರ್ಚೆ ಹಲವು ರಾಜ್ಯಗಳಲ್ಲಿ ಎದ್ದಿರೋ ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಇಬ್ಬರು ಪ್ರಭಾವಿ ನಾಯಕರು ಇರೋದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅತ್ತ ರಾಜಸ್ಥಾನದ ಕಡೆ ನೋಡಿದ್ರೆ ಅಲ್ಲೂ ಈ ಸಮಸ್ಯೆ ಹಿಂದೆ ಎದ್ದಿತ್ತು. ಸದ್ಯ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಕಾಂಗ್ರೆಸ್ ಅಪೋಸಿಷನ್ ನಲ್ಲಿ ಇರೋದ್ರಿಂದ ಆ ಚರ್ಚೆ ಈಗ ಮುನ್ನೆಲೆಗೆ ಬಂದಿಲ್ಲ. ಆದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಮತ್ತದೇ ಸಮಸ್ಯೆ ಬಂದೇ ಬರುತ್ತೆ. ಯಾರು ಸಿಎಂ ಅನ್ನೋ ವಿಚಾರದಲ್ಲೂ ಚರ್ಚೆ ಆಗುತ್ತೆ. ಯಾರಿಗೆ ಮಾನ್ಯತೆ ಕೊಡಬೇಕು, ಯಾರನ್ನ ಉಳಿಸಿಕೊಳ್ಬೇಕು, ಯಾರು ಇದ್ರೆ ಪಕ್ಷ ಬಲಗೊಳ್ಳುತ್ತೆ, ಯಾರನ್ನ ಹೇಗೆ ನಡೆಸ್ಕೊಳ್ಬೇಕು, ಇದ್ಯಾವ ಚಾಕಚಕ್ಯತೆ ಇಲ್ಲದೆ ನಾನು ಭಾರತಕ್ಕೆ PM ಆಗ್ಬೇಕು, ಸಮಸ್ಯೆ ಬಂದಾಗ ಮಾತ್ರ ಫಾರಿನ್ ನಲ್ಲಿ ಇರ್ತೀನಿ ಅನ್ನೋದಾದ್ರೆ ಹೇಗೆ ಕಾಂಗ್ರೆಸ್ ಬಲಗೊಳ್ಳಲಿದೆ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಖುದ್ದು ರಾಹುಲ್ ಕಾರಣದಿಂದಾಗಿ ಕಾಂಗ್ರೆಸ್ ತೊರೆದಿರೋ ನಾಯಕರ ಪಟ್ಟಿ ಕೂಡ ದೊಡ್ಡದೇ ಇದೆ. ಅದರಲ್ಲಿ ಪ್ರಮುಖ ನಾಯಕ ಅಂದ್ರೆ ಅಸ್ಸಾಂನ ಹಿಮಂತ್ ಬಿಸ್ವಾ ಸರ್ಮಾ. ಸಮಸ್ಯೆ ಹೇಳೋದಕ್ಕೆ ಬಂದ ಹಿಮಂತ್ ಹಾಗೂ ಕ್ಯಾಬಿನೆಟ್ ಮಂತ್ರಿಗಳಿಗೆ ತಮ್ಮ ನಾಯಿಗೆ ಬಿಸ್ಕೆಟ್ ಹಾಕಿದ ತಟ್ಟೆಯಲ್ಲಿ ಬಿಸ್ಕೆಟ್ ಹಾಕಿ ಕೊಟ್ರು ಅನ್ನೋ ಕಾರಣಕ್ಕೆ ಸ್ವಾಭಿಮಾನದಿಂದ ಹಿಮಂತ್ ಬಿಸ್ವಾ ಸರ್ಮಾ ಕಾಂಗ್ರೆಸ್ ತೊರೆದ್ರು. ಈಗ ಅಸ್ಸಾಂನಲ್ಲಿ ಹೇಗೆ ಅಬ್ಬರಿಸ್ತಾ ಇದ್ದಾರೆ ಅನ್ನೋದನ್ನ ದೇಶವೇ ನೋಡ್ತಾ ಇದೆ. ಅವತ್ತು ಹಿಮಂತ್ ಬಿಸ್ವಾ ಅಧಿಕಾರ ದಾಸೆಗೋ ಅಥವಾ ಸಿಲ್ಲಿ ವಿಚಾರಕ್ಕೋ ಭೇಟಿಗೆ ಬಂದಿರಲಿಲ್ಲ, ಪಕ್ಷದ ಕುರಿತಂತೆ ಗಂಭೀರ ಚರ್ಚೆಗೆ ಬಂದಿರ್ತಾರೆ. ಅಂತ ಹೊತ್ತಲ್ಲೇ ಅದನ್ನ ನಿಭಾಯಿಸಲಿಲ್ಲ ಅಂದ್ರೆ ಇನ್ನು ಕರ್ನಾಟಕದಲ್ಲಿ ಬಣ ರಾಜಕೀಯ ಹೇಗಿದೆ ಅನ್ನೋದು ಇಲ್ಲಿರೋರಿಗೆ ಗೊತ್ತು. ಏನಿಲ್ಲ ಅಂತಲೇ ಸಿದ್ದು ಬಣ ಹಾಗೂ ಡಿಕೆಶಿ ಬಣ ಮುಂದೇನ್ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತಾ ಇವೆ. ಅಂತ ಮುಡಾ ಹಗರಣ ಆರೋಪ ಬಂದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಆಂತರಿಕ ಬಿಕ್ಕಟ್ಟನ್ನೂ ಮೀರಿಸಿದ್ದ ಒಗ್ಗಟ್ಟು. ಆದ್ರೆ ಈಗ ಕೊಡಲಿ ಪೆಟ್ಟು ಬೀಳ್ತಾ ಇರೋದೇ ಆ ಒಗ್ಗಟ್ಟಿಗೆ. ಇಷ್ಟು ದಿನಗಳ ಕಾಲ ಅಷ್ಟೇ, ಯಾಕೆ ಈಗಲೂ ಕೂಡ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಹೈಕಮಾಂಡ್ ಫೈನಲ್ ಅಂತಿದ್ದಾರೆ.
ನಿಜಕ್ಕೂ ಈ ಮಾತು ಬರೋದಕ್ಕೆ ರಾಹುಲ್ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಇದೇ ಕರ್ನಾಟಕದಲ್ಲಿ ಸಣ್ಣ ಭಿನ್ನಾಭಿಪ್ರಾಯದಿಂದ ಆಂತರಿಕ ಸಮಸ್ಯೆ ಹುಟ್ಟಿ ಅಧಿಕಾರ ಕಳೆದುಕೊಂಡ ಪಕ್ಷಗಳ ಉದಾಹರಣೆ ಇದೆ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಭವಿಷ್ಯ ಇದೆ ಅನ್ನೋ ಭರವಸೆಯೇ ಕಮರಿ ಹೋಗ್ತಾ ಇದ್ರು ಕರ್ನಾಟಕ ಕಾಂಗ್ರೆಸ್ ನಾಯಕರು ಆದಷ್ಟು ರಂಪ ಮಾಡಿಕೊಳ್ಳದೆ ಎಲ್ಲವನ್ನೂ ಮೇಂಟೈನ್ ಮಾಡೋದಕ್ಕೆ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಒಂದೇ ಬೆಂಗಳೂರಿಗೆ ಬಂದೋ ಅಥವಾ ಇಲ್ಲಿಯ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಸಮಾಲೋಚನೆ ಮಾಡಿ ಸರ್ಕಾರವನ್ನ ಉಳಿಸಿಕೊಳ್ಳೋದನ್ನ ಬಿಟ್ಟು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಹಾಯಾಗಿರೋದು ಕಾಂಗ್ರೆಸ್ ಮಟ್ಟದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ ಅಂತ ಅನಿಸ್ಕೊಳ್ತಾ ಇದೆ. ಏನೋ ಇದೇನೋ ಅವರ ಪಕ್ಷದ ಆಂತರಿಕ ವಿಚಾರ ಹಾಗಿರ್ಲಿ, ಆದ್ರೆ ಒಬ್ಬ ಜವಾಬ್ದಾರಿಯುತ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂತ ರಾಹುಲ್ ದೊಡ್ಡ ತಪ್ಪನ್ನ ಮಾಡಿರೋದು ಕೂಡ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಸಿಜೆಐ ಆಗಿದ್ದ BR ಗವಾಯಿ ಅವಧಿ ಮುಗಿದ ಬೆನ್ನಲ್ಲೇ ಇಂದು ನೂತನ ಸಿಜೆಐ ಆಗಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಪದಗ್ರಹಣ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲಾ ಪ್ರಮುಖರು ಹಾಜರಾಗಿದ್ದಾರೆ. ಆದ್ರೆ ರಾಹುಲ್ ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ತಮ್ಮದೇ ಲೋಕದಲ್ಲಿದ್ದಾರೆ. ಮಾತೆತ್ತಿದ್ರೆ ನಮ್ಮ ಕಾನೂನು ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ, ಮೋದಿ ಸರ್ವಾಧಿಕಾರಿ ಹಾಗೆ ಹೀಗೆ ಅಂತ ಆರೋಪ ಮಾಡಿ ಸದಾ ಕೈಯಲ್ಲಿ ಸಂವಿಧಾನದ ಕಾಪಿ ಹಿಡಿದುಕೊಂಡು ಎಲ್ಲರಿಗೂ ತೋರಿಸೋ ರಾಹುಲ್ ಗಾಂಧಿಗೆ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮಸ್ಟ್ ಅಂಡ್ ಶುಡ್ ಹಾಜರಿರಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಭಾರತೀಯರು ರಾಹುಲ್ ಗಾಂಧಿಯನ್ನ ತಿರಸ್ಕರಿಸ್ತಾ ಇರೋದು. ಇಷ್ಟೆಲ್ಲ ಅವಾಂತರ, ಬೇಜವಾಬ್ದಾರಿತನ, ನಿಯಮ ಉಲ್ಲಂಘನೆಗಳು ಕಣ್ಣಿಗೆ ಕಾಣಿಸ್ತಾ ಇದ್ರು ರಾಹುಲ್ ಗಾಂಧಿಯೇ ಮುಂದಿನ PM ಆಗ್ಬೇಕು ಅಂತ ಭಾರಿ ಬೆಂಬಲ ಕೊಟ್ಟು ಸರ್ಕಸ್ ಮಾಡ್ತಾ ಇದ್ದಾರಲ್ಲ, ಅವರನ್ನ ನೋಡಿ ಭಾರತೀಯರು ನಗ್ತಾ ಇದ್ದಾರೆ. ಅಂದ್ಹಾಗೆ ಇಲ್ಲಿ ರಾಹುಲ್ಗೆ ಮುಖಭಂಗ ತರಿಸೋ ಇನ್ನೊಂದು ವಿಚಾರ ಕೂಡ ಇದೆ. ಅದೇನಂದ್ರೆ ಪ್ರಧಾನಿ ಮೋದಿ ಪ್ರಮುಖ ಸಭೆ ಹಿನ್ನೆಲೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿದ್ರು. ನಿನ್ನೆ ರಾತ್ರಿ ಜೋಹಾನ್ಸ್ಬರ್ಗ್ ನಿಂದ ಹೊರಟು 10 ಗಂಟೆಗಳ ಕಾಲ ವಿಮಾನಯಾನ ಮಾಡಿ ಬೆಳಗ್ಗೆ 7 ಗಂಟೆಗೆ ದೆಹಲಿಗೆ ಬಂದು 9:45ಕ್ಕೆ ಸರಿಯಾಗಿ ಸೂರ್ಯಕಾಂತ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. 3 ಅವಧಿಯಿಂದ ಅಧಿಕಾರದಲ್ಲಿರೋ ಮೋದಿಗೆ ಈ ಒಂದು ಕಾರ್ಯಕ್ರಮ ಸ್ಕಿಪ್ ಮಾಡೋದ್ರಿಂದ ವರ್ಚಸ್ಸಿಗೆ ಯಾವ ಧಕ್ಕೆಯೂ ಬರ್ತಾ ಇರ್ಲಿಲ್ಲ, ಯಾರು ಕೇಳ್ತಾನೂ ಇರ್ಲಿಲ್ಲ. ಆದ್ರೂ ಕೂಡ ಓಡೋಡಿ ಬಂದಿದ್ದಾರೆ ಅಂದ್ರೆ PM ಸೀಟ್ ಅನ್ನೋದು ಹುಡುಗಾಟದ ಕುರ್ಚಿ ಅಲ್ಲ, ಅಲ್ಲಿ ಕೂತ್ಮೇಲೆ ಇಂಥ ಕೆಲಸಗಳನ್ನ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಇಟ್ಕೊಂಡು ಬಿಜೆಪಿ ರಾಹುಲ್ ಗಾಂಧಿಯ ಕಾಲೆಳಿತಾ ಇದೆ. ಬಿಜೆಪಿ ಸೋಷಿಯಲ್ ಮೀಡಿಯಾ ಹೆಡ್ ಅಮಿತ್ ಮಾಳವಿಯ ರಾಹುಲ್ ಗಾಂಧಿಗೆ ಯಾವ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಆಸಕ್ತಿಯೂ ಇಲ್ಲ, ಜವಾಬ್ದಾರಿಯೂ ಇಲ್ಲ. ಹೀಗೆ ಆದ್ರೆ ಕರ್ನಾಟಕ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ, ಕರ್ನಾಟಕ ಜನರ ಕತೆ ಅಧೋಗತಿ ಅಂತ ಟೀಕಿಸ್ತಾ ಇದ್ದಾರೆ. ಅಂತಿಮವಾಗಿ ಇದೆಲ್ಲ ಹೇಗೆ ಶಮನ ಆಗುತ್ತೆ, ರಾಹುಲ್ ತಮ್ಮ ಕ್ರೆಡಿಬಿಲಿಟಿಯನ್ನ ಉಳಿಸಿಕೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.